ಸಾಮಾನ್ಯವಾಗಿ ಜನ ಪೊಲೀಸ್ ಸ್ಟೇಷನ್‌ಗೆ ಹೋಗೋದು ಅಂದ್ರೆ ಭಯ ಪಡ್ತಾರೆ ಅಲ್ವಾ? ಆದ್ರೆ ಇದೊಂದು ಊರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರ ಸ್ಟೇಷನ್ ಒಳಗೆ ಹೋಗಿ ಭಯ ಪಡ್ತಾರಂತೆ. ಕಾರಣ ನಾಗಪ್ಪ ಆ ರೀತಿಯಾಗಿ ಹವಾ ಮೇಂಟೈನ್ ಮಾಡಿದ್ದಾರೆ. ಏನಪ್ಪಾ ಇದು ವಿಚಿತ್ರ ಸ್ಟೋರಿ ಅಂದ್ರ ನೋಡ್ತಾ ಹೋಗೋಣ ಬನ್ನಿ. ಬೆಳಗಾವಿ ನಗರ ಪೊಲೀಸರಿಗೆ ನಾಗಪ್ಪನ ಕಾಟ. ರಾತ್ರಿಯಾದ್ರೆ ಠಾಣೆ ಒಳಗೆ ಹೋಗಲು ಆತಂಕ. ನಮಗೆ ಸಾಕಾಗಿದೆ ಅಂತ ಪೊಲೀಸ್ ಸಿಬ್ಬಂದಿ ಅಳಲು. ಬೆಳಗಾವಿ ಮಹಾನಗರದ ಪೊಲೀಸ್ ಕಮಿಷನರೇಟ್ನ ಕಾಕತಿ ಪೊಲೀಸ್ ಠಾಣೆಯ ಕತೆ ಇದು. ರಾತ್ರಿ ಆಯ್ತು ಅಂದ್ರೆ ನಾಗರ ಹಾವುಗಳು ಪೊಲೀಸ್ ಠಾಣೆ ಒಳಗೆ ಬಂದು ದಾಖಲಾತಿಗಳು ಕೊಠಡಿಯ ಮೂಲೆಗಳಲ್ಲಿ ಅವಿತುಕೊಳ್ತವೆ. ಹೀಗಾಗಿ ಠಾಣೆ ಒಳಗೆ ಹೋಗೋದಿಕ್ಕೆ ಸಿಬ್ಬಂದಿ ಹೆದರ್ತಾ ಇದ್ದಾರೆ. ಹಾವು ಹಿಡಿಯೋದಿಕ್ಕೆ ಬಂದಂತಹ ಉರಗ ತಜ್ಞರಿಗೂ ಹಾವು ಕಚ್ಚಿದೆ. ನಮಗೆ ಸಾಕಾಗಿ ಹೋಗಿದೆ ಅಂತ ಪೊಲೀಸ್ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಮಾಂಸಾಹಾರ ಸೇವಿಸಿ ಬಂದ್ರೆ ಹಾವುಗಳು ಪೊಲೀಸ್ ಠಾಣೆಗೆ ಬರ್ತವೆ ಅಂತ ಕೆಲ ಪೊಲೀಸರು ಮಾಂಸಾಹಾರಕ್ಕೆ ಗುಡ್ ಬೈ ಹೇಳಿದ್ದಾರಂತೆ. ಇನ್ನು ಹಾವಿನ ಗುತ್ತಿಯನ್ನ ತೆರವುಗೊಳಿಸಿ ಪೊಲೀಸ್ ಠಾಣೆಯನ್ನ ನಿರ್ಮಿಸಿದ್ದೇ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತಿದ್ದಾರೆ ಸ್ಥಳೀಯರು. ಸರ್ಕಾರಕ್ಕೆ ಸಂದೇಶ ಕೊಡುವುದೇನೆಂದರೆ, ಈಗಾಗಲೇ ನಮ್ಮ ಕಚೇರಿ ಪೊಲೀಸ್ ಠಾಣೆ ನಮ್ಮ ಕಾಕ್ತಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ಸ್ಥಾಪನೆ ಆಗಿದ್ದು ಇದೆ. ಹಳೆ ಕಟ್ಟಡ ಆಗಿದೆ, ಶಿಥಿಲಾವಸ್ಥೆಯಲ್ಲಿ ಇದೆ. ವಿಶೇಷವಾಗಿ ಇಲ್ಲಿ ವಿಷ ಜಂತುಗಳು ಅಂದರೆ ಹಾವುಗಳು ಕಾಟ ಭಾಳ ಜೋರಾಗಿದೆ. ಗುತ್ತಿಗೆ ಅಂದರೆ ಹಾವಿನ ಹುತ್ತುಗಳು ಇದ್ದವು. ಆ ಹಾವಿನ ಹುತ್ತುಗಳನ್ನು ತೆಗೆದುಹಾಕಿ ಇಲ್ಲಿ ಅದು ಕಟ್ಟಡ ಕಟ್ಟುವೊಂದು ಸಂದರ್ಭ ಆಗಿದೆ. ಅದಕ್ಕೋಸ್ಕರ ಸಾರ್ವಜನಿಕ ಆಯ್ತು ಮತ್ತು ಪೊಲೀಸ್ ಇಲಾಖೆ ಸಂರಕ್ಷಣೆಗೋಸ್ಕರ ಆಯ್ತು ಎಲ್ಲ ದೃಷ್ಟಿಕೋನದಿಂದ ಹೊಸ ಕಟ್ಟಡದ ಅವಸ್ಥೆ ಇಲ್ಲಿ ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳಿ ಬಯಸ್ತಾ ಇದ್ದೇನೆ. ಒಟ್ಟಾರೆ ಪೊಲೀಸ್ ಠಾಣೆಯ ಸರ್ಪದೋಷದ ಪರಿಹಾರಕ್ಕಾಗಿ ಸರ್ಪ ಶಾಂತಿಗಾಗಿ ಪೂಜೆ ಪುರಸ್ಕಾರ ಮಾಂತ್ರಿಕರ ಮೊರೆ ಹೋಗ್ತಾ ಇರೋದಂತೂ ಸೋಜಿಗ ಸಂಗತಿ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.